ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ಹೋರಾಟಕ್ಕೆ ಹೊನ್ನಾವರದಲ್ಲೂ ವೈದ್ಯರು ಒಪಿಡಿ ಸೇವೆಯನ್ನ ಬಂದ್ ಮಾಡಿ ಬೆಂಬಲ ನೀಡಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರೋ ಹೇಯ ಕೃತ್ಯದ ವಿರುದ್ಧ ರಾಷ್ಟ್ರವ್ಯಾಪಿ ಹೋರಾಟ ನಡೆಯುತ್ತಿದೆ. ಈ ಹೋರಾಟವನ್ನು ಬೆಂಬಲಿಸಿ ಹೊನ್ನಾವರದಲ್ಲೂ ಕೂಡ ವೈದ್ಯರು ಒಪಿಡಿ ಸೇವೆಗಳನ್ನು ಬಂದ್ ಮಾಡಿ ಬೆಂಬಲ ನೀಡಿದರು. ಇಂದು ಬೆಳಗ್ಗೆ 6 ಗಂಟೆಯಿಂದ ಆಗಸ್ಟ್ 18ರ ಭಾನುವಾರ ಬೆಳಗ್ಗೆ 6 ಗಂಟೆಯವರೆಗೆ ಅಂದರೆ 24 ಗಂಟೆಗಳ ಕಾಲ ಹೊನ್ನಾವರ ತಾಲೂಕಿನ ಎಲ್ಲ ಖಾಸಗಿ ಆಸ್ಪತ್ರೆ ಹಾಗೂ ಅಲ್ಲಿನ ಆಸ್ಪತ್ರೆಗಳಲ್ಲಿ ಔಷಧ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆ ಬಂದ್ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಕಪ್ಪು ಪಟ್ಟಿ ಧರಿಸಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ವಿಶಾಲ್ ರಾವ್, ವೈದ್ಯ ವೃಂದದವರೆಲ್ಲ ಸೇರಿ ಮುಷ್ಕರ ನಡೆಸುತ್ತಿದ್ದೇವೆ. ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆ ಬಂದ್ ಮಾಡಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ ಎಂದು ಹೇಳಿದರು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಪ್ರಕಟಣೆ ನಾವು ಮಾಡಿರೋ ಹಾಗೆ ಈ ದಿನ ವೈದ್ಯರುಗಳೆಲ್ಲರೂ ವೈದ್ಯ ವೃಂದದವರು ಎಲ್ಲ ಸೇರಿ ಅಲೋಪತಿ, ಡೆಂಟಲ್, ಆಯುರ್ವೇದ ಎಲ್ಲರೂ ಸೇರಿಕೊಂಡು ಈ ದಿನ ಮುಷ್ಕರವನ್ನು ಒಂದು ಪ್ರತಿಭಟನೆಯನ್ನು ಅಳವಡಿಸ್ಕೊಂಡಿರುವಂಥದ್ದು. ಅದರ ಅಂಗವಾಗಿ ಔಟ್ ಪೇಷಂಟ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಎಲೆಕ್ಟಿವ್ ಸರ್ಜರಿ ಸರ್ವಿಸಸ್ ಎಲ್ಲದನ್ನು ಕೂಡ ಬಂದಿಟ್ಟಿರುವಂಥದ್ದು. ಆದರೆ ಎಮರ್ಜೆನ್ಸಿ ನೀವೇ ನೋಡೋ ಹಾಗೆ ಎಮರ್ಜೆನ್ಸಿ ಸರ್ವಿಸಸ್ ಎಲ್ಲ ಆಸ್ಪತ್ರೆಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹಾಗೂ ವೈದ್ಯರು ಕೂಡ ಎಮರ್ಜೆನ್ಸಿ ಸರ್ವಿಸಸ್ಸಲ್ಲಿ ಲಭ್ಯರಿರ್ತಾರೆ. ಈ ದಿನ ಈ ಒಂದು 24 ಗಂಟೆಗಳ ಕಾಲ ಕೋಲ್ಕತ್ತಾದಲ್ಲಿ ನಡೆದಂತಹ ಒಂದು ದುರ್ಘಟನೆಯನ್ನು ಖಂಡಿಸಿ ನಾವೆಲ್ಲರೂ ಒಗ್ಗೂಡಿ ನಿಂತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ಭಾನುವಾರ ಬೆಳಗ್ಗೆ 6 ಗಂಟೆಯವರೆಗೆ ಇದೇ ಒಂದು ಕ್ರಿಯೆಯನ್ನು ಮುಂದುವರಿಸ್ತಾ ಇರ್ತವೆ. ಈ ಮಧ್ಯದಲ್ಲಿ ಹೆರಿಗೆ ಸವಲತ್ತುಗಳು ಕೂಡ ಲಭ್ಯವಿರ್ತವೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಲಭ್ಯವಿರ್ತವೆ. ಸರ್ಕಾರಿ ವೈದ್ಯರುಗಳು ಕಪ್ಪು ಪಟ್ಟಿ ಧರಿಸಿ ಅವರ ಕಡೆಯಿಂದ ಪ್ರತಿಭಟನೆಯನ್ನು ಕೂಡ ಘೋಷಿಸ್ತಾ ಇದ್ದಾರೆ. ಸೊ ಈ ಒಂದು ವೈದ್ಯರುಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಈ ಇಡೀ ದೇಶದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ನಿನ್ನೆ ಮೊನ್ನೆ ಎಲ್ಲ ನೀವೇ ನೋಡಿರ್ಬೋದು, ಆರ್ಜಿಕರ್ ಆಸ್ಪತ್ರೆ ಕೋಲ್ಕತ್ತಾದಲ್ಲಿ ಇಂತಹ ದೌರ್ಜನ್ಯವನ್ನು ಆಸ್ಪತ್ರೆಯ ಕಟ್ಟಡದ ಮೇಲೆ 3000 ಜನ ಗೂಂಡಾಗಳು ಬಂದು ಹಲ್ಲೆ ಮಾಡಿ ಎಲ್ಲ ಎವಿಡೆನ್ಸನ್ನು ನಾಶಪಡಿಸೋದಕ್ಕೆ ಒಂದು ಸುಸಜ್ಜಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ. ಇಂತಹ ಒಂದು ಘಟನೆಯನ್ನು ನಾವು ಖಂಡಿಸದೇ ಹೋದರೆ ಪ್ರತಿದಿನವೂ ನಮ್ಮ ಮೇಲೆ ವೈದ್ಯರುಗಳ ಮೇಲೆ ಹಲ್ಲೆಗಳು ಆಗುವಂಥದ್ದರಲ್ಲಿ ತುಂಬ ದೂರ ದಿನಗಳೇನಿಲ್ಲ.
ಯಾವಾಗ ಬೇಕಾದರೂ ಆ ಥರ ಆಗೋ ಸಾಧ್ಯತೆ ಇರ್ತದೆ. ಇನ್ನು ಐಎಂಎನ ಮಾಜಿ ಅಧ್ಯಕ್ಷರು, ಮಣಿಪಾಲ್ ಒಬ್ಜಿನ್ ಸೊಸೈಟಿಯ ಸದಸ್ಯರು ಹಾಗೂ ಸುವಿಧಾ ಮೆಟರ್ನಿಟಿ ಮತ್ತು ಸರ್ಜಿಕಲ್ ನರ್ಸಿಂಗ್ ಹೋಮ್ನ ಮುಖ್ಯಸ್ಥರಾದ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುನಯನಾ ರಾವ್ ಮಾತನಾಡಿ, ವೈದ್ಯೋ ನಾರಾಯಣ ಹರಿ ಎನ್ನುವ ಕಾಲವಿತ್ತು. ಆದ್ರೀಗ ವೈದ್ಯರಿಗೆ ಕೆಲಸ ಮಾಡಲು ಕಷ್ಟಕರವಾದ ದಿನ ಶುರುವಾಗಿದೆ ಎಂದು ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿಯ ಹತ್ಯೆಯನ್ನ ಖಂಡಿಸಿದರು. ಇಂದು ನಮ್ಮ ಭಾರತೀಯ ವೈದ್ಯಕೀಯ ಸಂಘದವರು ಇಡೀ ದೇಶದಲ್ಲಿ ನಾವು ಎಲ್ಲ ಡಾಕ್ಟರ್ಸು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ, ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಂದರೆ 9ನೇ ಆಗಸ್ಟ್ ಆದದ್ದು ದುಷ್ಕೃತ್ಯ. ಅದು ವೆಸ್ಟ್ ಬೆಂಗಾಲ್ ಈ ಒಂದು ಮೆಡಿಕಲ್ ಕಾಲೇಜ್ ಪ್ರಿಮೈಸಸ್ದಲ್ಲಿ 36 ಗಂಟೆ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡುತ್ತಾ ಇರುವಾಗ ಹಾಸ್ಪಿಟಲ್ ಪ್ರಿಮೈಸಸ್ದಲ್ಲಿ ಆದದ್ದು ಒಂದು ಭೀಕರ ಕೊಲೆ. ಸೊ ನಾವು ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಈ ಥರ ಸ್ಲೋಗನ್ಸ್ ಎಲ್ಲ ಹೇಳ್ತೇವೆ. ಹೆಣ್ಣು ಮಕ್ಕಳು 10-12 ವರ್ಷ ಕಷ್ಟಪಟ್ಟು ಓದಿ ಒಂದು ಜನರ ಸೇವೆ ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವರಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ನೋಡಿ ನಾನು ಒಂದು ಸ್ತ್ರೀ ರೋಗ ತಜ್ಞ ಮತ್ತು ಒಂದು ಮಹಿಳಾ ವಿದ್ಯಾರ್ಥಿನಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಆಗಿ ಕೆಲಸ ಮಾಡಿ ಈ ಥರ ಘಟನೆ ಕೇಳುವಾಗ ನಮಗೆ ಒಂದು ಕರಳ ಕಿತ್ತು ಬಂದಾಗ ಆಗ್ತದೆ. ಸೊ ನಾವು ಈ ಥರ ಸ್ಟ್ರಿಕ್ಟ್ ಲಾಸ್ ತರಬೇಕು ಮತ್ತು ನಾವು ನಮ್ಮ ಲೇಡಿ ಡಾಕ್ಟರ್ಸಿಗೆ ಪ್ರೊಟೆಕ್ಟ್ ಮಾಡಬೇಕು. ನರ್ಸಸ್ಸು ಮತ್ತು ಫೀಮೇಲ್ ಹೆಲ್ತ್ ವರ್ಕರ್ಸು ಎಲ್ಲ ಡ್ಯೂಟಿ ಮಾಡ್ತಾ ಇರುವಾಗ ಅವರಿಗೆ ಒಂದು ಸೆಂಟ್ರಲ್ ಲಾ ತಂದು ಕರೆಕ್ಟಾಗಿ ಅವರಿಗೆ ಪ್ರೊಟೆಕ್ಷನ್ ಮಾಡಬೇಕು. ಇದು ಒಂದು ನಮ್ಮದು ಉದ್ದೇಶ. ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿಯವರು ಮಾತನಾಡಿ, ನಾವು ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಹತ್ಯೆಯನ್ನ ಖಂಡಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಸೇವೆಯನ್ನ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ಕಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ತಾಲೂಕು ಆಸ್ಪತ್ರೆ ಎಲ್ಲ ವೈದ್ಯರು ಇವತ್ತು ಹೊರರೋಗ ವಿಭಾಗವನ್ನು ಕ್ಲೋಸ್ ಮಾಡಿ ಎಲ್ಲರೂ ಕ್ಯಾಜುಯಾಲಿಟಿಯಲ್ಲಿ ಬರುವಂಥ ಪೇಷಂಟ್ಸ್ಗಳನ್ನು ನೋಡಿ ನಾವು ಅದಕ್ಕೆ ಒಂದು ಸಪೋರ್ಟ್ ಮಾಡ್ತಾಯಿದ್ದೇವೆ. IMA ತಾಲೂಕು ಹೊನ್ನಾವರದಿಂದ ಇದಕ್ಕೆ ಕರೆಯೋದಕ್ಕೆ ನಮ್ಮ ತಾಲೂಕು ಆಸ್ಪತ್ರೆಯ ಎಲ್ಲ ವೈದ್ಯರು ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕೂತು ನಮ್ಮ ಎಲ್ಲ ವೈದ್ಯರು ಬಂದಂತಹ ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಮಾಡ್ತಾಯಿದ್ದಾರೆ. ಒಟ್ನಲ್ಲಿ ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ಹೋರಾಟಕ್ಕೆ ಹೊನ್ನಾವರದಲ್ಲೂ ಎಲ್ಲ ವೈದ್ಯರಿಂದಲೂ ವ್ಯಾಪಕವಾದ ಬೆಂಬಲ ಸಿಕ್ಕಿದೆ. ಏನೇ ಇರಲಿ, ಆದಷ್ಟು ಬೇಗ ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕೊಲೆಗಡುಕರ ಪತ್ತೆಯಾಗಿ ಕಠಿಣ ಶಿಕ್ಷೆಯಾಗಬೇಕಿದೆ. ವಿಶ್ವ ಜೊತೆಗೆ ಓಂಕಾರ್, ನುಡಿಸಿರಿ ನ್ಯೂಸ್, ಹೊನ್ನಾವರ.